ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ದೇವರ ಸ್ವಯಂ ಮಹಿಮೆ. ನಾವು ನೋಡ್ತಿರೋ ಈ ಮೂಲಗಳ ಪ್ರಕಾರ ದೇವರ ಮಹಿಮೆ ಅನ್ನೋದು ಅದು ಶಾಶ್ವತ. ಅನಂತ ಕೂಡ. ಹೌದು, ಅನಂತ. ಮತ್ತು ಅದು ದೇವರಲ್ಲೇ ಇರುವಂತಹದ್ದು. ಅಂದ್ರೆ ನಾವು ಆರಾಧನೆ ಮಾಡೋದ್ರಿಂದ ಆ ಮಹಿಮೆ ಜಾಸ್ತಿ ಆಣಲ್ಲ, ಅಥವಾ ಮಾಡದೇ ಇದ್ರೆ ಕಡಿಮೆನೂ ಆಗಲ್ಲ. ಎಕ್ಸಾಕ್ಟ್ಲಿ. ಇದು ಮೊದಲಿಗೆ ಕೇಳಕ್ಕೆ ಸರಳ ಅನ್ಸಿದ್ರೂ ಇದರಲ್ಲೊಂದು ದೊಡ್ಡ ವಿರೋಧಾಭಾಸ, ಅಂದ್ರೆ ಒಂದು ಪ್ಯಾರಾಡಾಕ್ಸ್ ಹುಟ್ಕೊಳ್ಳುತ್ತೆ. ಹೌದು, ಆ ಪ್ಯಾರಾಡಾಕ್ಸ್ ಏನಿದೆ ಅದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರ ಬಿಂದು. ಖಂಡಿತ. ಅದೇನೆಂದ್ರೆ, ದೇವರು ಸಂಪೂರ್ಣ ಸ್ವಾವಲಂಬಿ ಮತ್ತು ತನ್ನ ಮಹಿಮೆಗೆ ಯಾರ ಮೇಲೂ ಅವಲಂಬಿತನಾಗಿಲ್ಲ ಅಂದ್ರೆ ಆತ ಯಾಕೆ ಈ ಸೃಷ್ಟಿಯನ್ನೇ ಮಾಡ್ದ? ಅದಕ್ಕಿಂತ ಮುಖ್ಯವಾಗಿ ನಮ್ಮಿಂದ ಆರಾಧನೆಯನ್ನು ಯಾಕೆ ಬಯಸ್ತಾನೆ? ಇದು ಸ್ವಲ್ಪ ನನಗೆ ಯಾರೂ ಬೇಕಾಗಿಲ್ಲ, ಆದರೆ ನೀವೆಲ್ಲ ನನ್ನನ್ನು ಹೊಗಳಬೇಕು ಅಂದ ಹಾಗೆ ಕೇಳಿಸುತ್ತೆ ಅಲ್ವಾ? ನಿಜ. ಸೊ ಈ ಮೂಲಗಳು ಈ ಗೊಂದಲವನ್ನು ಹೇಗೆ ಬಗೆಹರಿಸ್ತವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಬಹಳ ಚೆನ್ನಾಗಿ ವಿಷಯವನ್ನಿಟ್ಟಿದ್ದೀರಿ. ಈ ಗೊಂದಲವನ್ನು ಬಿಡಿಸ್ಬೇಕಾದ್ರೆ ನಾವು ಮೊದಲು ಮಹಿಮೆಯನ್ನು 2 ರೀತಿಯಲ್ಲಿ ನೋಡ್ಬೇಕು ಅಂತ ಈ ಮೂಲಗಳು ಹೇಳ್ತವೆ. 2 ರೀತಿಯಲ್ಲಿ? ಹೌದು. ಮೊದಲನೆಯದು ದೇವರ ಅಂತರ್ಗತ ಮಹಿಮೆ. ಇದು ಯಾರಿಂದಲೂ ಬಂದುದಲ್ಲ, ಯಾರಿಂದಲೂ ಬದಲಾಗುವುದೂ ಇಲ್ಲ. ಎರಡನೆಯದು ಸೃಷ್ಟಿಗಳು ದೇವರಿಗೆ ಕೊಡುವ ಗೌರವ ಅಥವಾ ಮಹಿಮೆ. ಓಕೆ. ಇದು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಇರುತ್ತದೆ. ಇವೆರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಂಡ್ರೆ ಆ ವಿರೋಧಾಭಾಸ ಬಗೆಹರಿಯಲು ಶುರುವಾಗುತ್ತೆ. ಸರಿ, ಹಾಗಾದ್ರೆ ಆ ಮೊದಲನೇ ಅಂತರ್ಗತ ಮಹಿಮೆಯಿಂದ ಶುರು ಮಾಡೋಣ. ಸ್ವಯಂ ಮಹಿಮೆ ಅಂದ್ರೆ ಏನು? ಮೂಲಗಳ ಪ್ರಕಾರ ಸಮಯ ಮತ್ತು ಆಕಾಶ ಸೃಷ್ಟಿಯಾಗುವ ಮೊದಲೇ ದೇವರು ತನ್ನ ಮಗನ ಜೊತೆ ಸಂಪೂರ್ಣ ಮಹಿಮೆಯಲ್ಲಿದ್ದನು ಅಂತ ಯೋಹಾನನ ಸುವಾರ್ತೆ ಹೇಳುತ್ತೆ. ಅಂದ್ರೆ ಆತನ ಮಹಿಮೆಗೆ ಯಾವುದೇ ಸೃಷ್ಟಿ, ಪ್ರೇಕ್ಷಕರು ಅಥವಾ ಆರಾಧಕರ ಅಗತ್ಯವೇ ಇರಲಿಲ್ಲ. ಖಂಡಿತ. ಇದನ್ನ ಹೀಗೆ ಯೋಚಿಸ್ಬೋದು. ಸೂರ್ಯನಿಗೆ ತನ್ನದೇ ಆದ ಬೆಳಕು ಮತ್ತು ಶಾಖ ಇದೆ. ಅದು ಗ್ರಹಗಳು ತನ್ನ ಸುತ್ತ ಸುತ್ತುವುದರಿಂದ ಬರುವುದಿಲ್ಲ. ಸರಿ. ಗ್ರಹಗಳು ಇರಲಿ ಇಲ್ಲದಿರಲಿ ಸೂರ್ಯ ಸೂರ್ಯನೇ. ದೇವರ ಮಹಿಮೆಯೂ ಹಾಗೆಯೇ. ಅದು ಅನಂತ ಮತ್ತು ಸಂಪೂರ್ಣ. ಸೃಷ್ಟಿಗಳು ಇದ್ರೂ ಇಲ್ಲದಿದ್ರೂ ದೇವರ ಮಹಿಮೆಗೆ ಏನೂ ವ್ಯತ್ಯಾಸವಾಗೋದಿಲ್ಲ. ಆದರೆ ಸೃಷ್ಟಿಗಳು ಅಪೂರ್ಣ. ಅವು ಇಲ್ಲದಿಂದ ಇದೇ ಸ್ಥಿತಿಗೆ ಬಂದಿವೆ. ಹಾಗಾಗಿ ಅವು ದೇವರಿಗೆ ಸಲ್ಲಿಸುವ ಗೌರವ ಹೆಚ್ಚು ಕಡಿಮೆ ಆಗ್ಬೋದು. ಈ ಇಲ್ಲದಿಂದ ಇದೇ ಸ್ಥಿತಿಗೆ ಬರೋದು ಅನ್ನೋದು ಅದು ಬಹಳ ಆಳವಾದ ಯೋಚನೆ. ಅಂದ್ರೆ ನಮ್ಮ ಅಸ್ತಿತ್ವವೇ ಒಂದು ಆಯ್ಕೆ, ಅನಿವಾರ್ಯವಲ್ಲ. ಹೌದು. ಮೂಲಗಳ ಪ್ರಕಾರ ದೇವರು ಇಚ್ಛಿಸಿದ್ರೆ ದೇವದೂತರು, ಮನುಷ್ಯರು, ಈ ಇಡೀ ಬ್ರಹ್ಮಾಂಡವೇ ಮತ್ತೆ ಅನಸ್ತಿತ್ವಕ್ಕೆ ಅಂದರೆ ನಾನ್ ಎಕ್ಸಿಸ್ಟೆನ್ಸ್ಗೆ ಮರಳಬಹುದು ಅಂತಾನೂ ಹೇಳಲಾಗತ್ತೆ. ಹೌದು. ನಮ್ಮ ಅಸ್ತಿತ್ವ ಒಂದು ಕೊಡುಗೆ, ಹಕ್ಕಲ್ಲ ಅನ್ನೋದು ಈ ಮೂಲಗಳ ವಾದ. ಇದೇ ತರ್ಕವನ್ನು ನಾವು ನ್ಯಾಯದ ಪರಿಕಲ್ಪನೆಗೆ ಅನ್ವಯಿಸಿದಾಗ ಒಂದು ಆಶ್ಚರ್ಯ ವಿಷಯ ಹೊರಬರುತ್ತೆ. ನೀವು ಬೆಂಕಿಯ ಕೆರೆ ಅಥವಾ ಶಿಕ್ಷೆಯ ಬಗ್ಗೆ ಮಾತಾಡ್ತಿದ್ದೀರಾ ಅನ್ಸತ್ತೆ. ಇತರರಿಗೆ ಹಾನಿ ಮಾಡೋವರಿಗೆ ಶಿಕ್ಷೆ ಇದೆ ಅಂತ ಹೇಳಲಾಗತ್ತೆ. ಆದರೆ ನಮ್ಮ ಅಸ್ತಿತ್ವವೇ ಒಂದು ಕೊಡುಗೆಯಾಗಿದ್ರೆ ಶಿಕ್ಷೆಯ ಸ್ವರೂಪ ಹೇಗಿರುತ್ತೆ? ಇದೇ ಇಲ್ಲಿರುವ ಕುತೂಹಲಕಾರಿ ತಿರುವು. ಸಾಮಾನ್ಯವಾಗಿ ನಾವು ಶಾಶ್ವತ ನರಕ, ನಿರಂತರ ಯಾತನೆಯ ಬಗ್ಗೆ ಕೇಳಿರುತ್ತೇವೆ. ಹೌದು. ಆದರೆ ಈ ಮೂಲಗಳು ಒಂದು ವಿಭಿನ್ನವಾದ ಚಿತ್ರಣವನ್ನು ಕೊಡುತ್ತವೆ. ಅವುಗಳ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಪಾಪದ ಪ್ರಮಾಣಕ್ಕೆ ಅನುಗುಣವಾಗಿ ಶಿಕ್ಷೆ ಅನುಭವಿಸುತ್ತಾರೆ. ಆದರೆ ಆ ಶಿಕ್ಷೆ ಮುಗಿದ ನಂತರ ಅವರು ಶಾಶ್ವತವಾಗಿ ನರಳುವ ಬದಲು ತಾವು ಎಲ್ಲಿಂದ ಬಂದ್ರೋ ಆ ಅನಸ್ತಿತ್ವಕ್ಕೆ ಹಿಂತಿರುಗುತ್ತಾರೆ. ಅಂದ್ರೆ ಅವರು ಇಲ್ಲವಾಗುತ್ತಾರೆ. ಎಕ್ಸಾಕ್ಟ್ಲಿ, ಅವರು ಇಲ್ಲವಾಗುತ್ತಾರೆ. ಇದೊಂದು ಆಮೂಲಾಗ್ರವಾದ ಯೋಚನೆ. ಅಂದ್ರೆ ಅಂತಿಮ ನ್ಯಾಯ ಅನ್ನೋದು ಶಾಶ್ವತ ಯಾತನೆ ಅಲ್ಲ, ಬದಲಿಗೆ ಅಸ್ತಿತ್ವದ ಸಂಪೂರ್ಣ ಅಂತ್ಯವೇ ಅಂತ. ಇದು ದೇವರ ಕರುಣೆಯ ಬಗೆಗಿನ ನಮ್ಮ ಕಲ್ಪನೆಯನ್ನೇ ಬದಲಾಯಿಸುತ್ತೆ. ಇದರರ್ಥ ಎಷ್ಟೇ ಕೆಟ್ಟವರಿಗೂ ನಿರಂತರ ನೋವಿಗಿಂತ ಅಸ್ತಿತ್ವವಿಲ್ಲದಂತೆ ಮಾಡುವುದೇ ಹೆಚ್ಚು ಕರುಣಾಮಯಿ ಅಂತ ದೇವರು ಭಾವಿಸ್ತಾನೆ ಅನ್ನೋದು ಈ ಮೂಲಗಳ ವಾದವೇ. ಹೌದು. ವಾದದ ತಿರುಳು ಅದೇ. ಸೃಷ್ಟಿಯ ಅಸ್ತಿತ್ವವೇ ಒಂದು ಪ್ರೀತಿಯ ಕ್ರಿಯೆಯಾಗಿದ್ರೆ ಅದರ ಅಂತ್ಯವು ಕ್ರೌರ್ಯದಿಂದ ಕೂಡಿರಲು ಸಾಧ್ಯವಿಲ್ಲ. ಶಿಕ್ಷೆಯ ಉದ್ದೇಶ ಅದು ನ್ಯಾಯವನ್ನು ಸ್ಥಾಪಿಸುವುದೇ ಹೊರತು ಶಾಶ್ವತವಾಗಿ ಹಿಂಸಿಸುವುದಲ್ಲ. ಯಾತನೆ ಅಂತ್ಯಗೊಂಡ ಮೇಲೆ ಅವರು ಅಸ್ತಿತ್ವದಿಂದ ಹೊರನಡೆಯುತ್ತಾರೆ. ಇದು ದೇವರ ಪ್ರೀತಿ ಮತ್ತು ನ್ಯಾಯದ ನಡುವಿನ ಸಮತೋಲನ ಅಂತ ಇಲ್ಲಿ ಹೇಳಲಾಗಿದೆ. ಸರಿ, ಇದು ಒಂದು ಭಾಗ. ಈಗ ಇನ್ನೊಂದು ಕಡೆ ಬರೋಣ. ದೇವರು ಅನಂತ, ಅಗೋಚರ, ನಮ್ಮ ತಿಳುವಳಿಕೆಗೆ ಮೀರಿದವನು.
ತಿಮೋಥೆಗೆ ಬರೆದ ಪತ್ರದಲ್ಲಿ ಹೇಳಿದ ಹಾಗೆ ಯಾರೂ ಸಮೀಪಿಸಲಾರದಷ್ಟು ಪ್ರಕಾಶಮಾನವಾದ ಬೆಳಕಿನಲ್ಲಿ ವಾಸಿಸುವವನು. ಹೌದು. ಹಾಗಿದ್ರೆ ನಮ್ಮಂತಹ ಸೀಮಿತ ಜೀವಿಗಳು ಆ ಅನಂತ ದೇವರ ಮಹಿಮೆಯನ್ನು ನೋಡುವುದು, ಅರಿಯುವುದು ಹೇಗೆ ಸಾಧ್ಯ? ಇಲ್ಲಿಯೇ ಮಗನ ಪರಿಕಲ್ಪನೆ ಮುಖ್ಯವಾಗುತ್ತೆ. ಮೂಲಗಳು ಮಗನನ್ನು ಅಗೋಚರ ದೇವರ ಗೋಚರ ರೂಪ, ಅನಂತ ದೇವರ ಸೀಮಿತ ಅಭಿವ್ಯಕ್ತಿಯಂತ ವಿವರಿಸ್ತವೆ. ಅಂದ್ರೆ ಸೃಷ್ಟಿ ಮತ್ತು ಸೃಷ್ಟಿಕರ್ತನ ನಡುವಿನ ಒಂದು ಸಂಪರ್ಕ ಸೇತುವೆ ತರ. ಪರ್ಫೆಕ್ಟ್. ಅದೇ, ಅಗೋಚರನಾದ ದೇವ್ರು ತಾನೇ ಒಂದು ಸೃಷ್ಟಿಯ ರೂಪವನ್ನು ತಾಡಿ ಸೃಷ್ಟಿಗಳಿಗೆ ಅರ್ಥವಾಗುವ ಭಾಷೆಯಲ್ಲಿ ತನ್ನನ್ನು ತಾನು ಪರಿಚಯಿಸಿಕೊಂಡ ರೀತಿಯದು. ಹಾಗಾದ್ರೆ ಈ ಮೂಲಗಳಲ್ಲಿ ಬರುವ ಮಗ ಎಂಬ ಪದವನ್ನ ಅಗೋಚರ ದೇವರನ್ನು ನಮಗೆ ಅರ್ಥವಾಗುವಂತೆ ತೋರಿಸುವ ಒಂದು ಮಾಧ್ಯಮ ಅಥವಾ ವ್ಯಕ್ತಿತ್ವ ಅಂತ ನಾವು ಈ ಚರ್ಚೆಗೆ ಸೀಮಿತವಾಗಿ ಅರ್ಥ ಮಾಡಿಕೊಳ್ಬಹುದೇ? ಖಂಡಿತ. ಅದೇ ಸರಿಯಾದ ದೃಷ್ಟಿಕೋನ. ಲೂಕ 9ನೇ ಅಧ್ಯಾಯದಲ್ಲಿ ಬರುವ ಯೇಸುವಿನ ರೂಪಾಂತರದ ಘಟನೆ. ಹೌದು, ರೂಪಾಂತರದ ಬೆಟ್ಟ. ಎಕ್ಸಾಕ್ಟ್ಲಿ. ಅದು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಪೇತ್ರನು, ಯೋಹಾನ ಮತ್ತು ಯಾಕೋಬರು ಯೇಸುವಿನ ಮಹಿಮಾನ್ವಿತ ರೂಪವನ್ನು ನೋಡ್ತಾರೆ. ಆತನ ಮುಖ ಸೂರ್ಯನಂತೆ ಪ್ರಕಾಶಿಸಿತು, ಉಡುಪು ಬೆಳಕಿನಂತೆ ಬೆಳ್ಳಗಾಯಿತು ಅಂತ ಬೈಬಲ್ ಹೇಳುತ್ತೆ. ಅದು ದೇವರ ಅಂತರ್ಗತ ಮಹಿಮೆಯ ಒಂದು ಸಣ್ಣ ತುಣುಕು. ಸಾಮಾನ್ಯವಾಗಿ ಮನುಷ್ಯರು ನೋಡಿದ್ರೆ ಬದುಕಿ ಉಳಿಯಲಾರದಂತಹ ದೃಶ್ಯ ಅದು. ಆ ಘಟನೆಯಲ್ಲಿ ಮೋಶೆ ಮತ್ತು ಎಲಿಯರೂ ಕಾಣಿಸ್ಕೊಳ್ತಾರೆ ಅಲ್ವಾ? ಅವರು ಯೇಸುವಿನ ಮುಂಬರುವ ಶಿಲುಬೆಯ ಬಗ್ಗೆ ಮಾತಾಡ್ತಾರೆ. ಇದು ಕುತೂಹಲಕಾರಿ. ದೇವರ ಮಹಿಮೆಯ ಪ್ರದರ್ಶನದ ಮಧ್ಯೆ ನೋವು ಮತ್ತು ಸಾವಿನ ವಿಷಯ ಯಾಕೆ ಬರುತ್ತೆ? ಇದೇ ಇವತ್ತಿನ ಚರ್ಚೆಯ ಅತಿ ಮುಖ್ಯವಾದ ಭಾಗ. ಆ ಕ್ಷಣದಲ್ಲಿ ಒಂದು ಮೋಡ ಅವರನ್ನ ಆವರಿಸಿ, ಇವನು ನನ್ನ ಪ್ರೀತಿಯ ಮಗನು, ಇವನ ಮಾತನ್ನು ಕೇಳಿರಿ ಎಂಬ ದೈವವಾಣಿಯಾಗ್ತದೆ. ಓಕೆ. ಈ 2 ವಿಷಯಗಳು ಸ್ಪಷ್ಟವಾಗುತ್ತವೆ. ಒಂದು, ದೇವರ ಮಹಿಮೆಯನ್ನು ಮಗನ ಮೂಲಕವೇ ಜಗತ್ತಿಗೆ ತೋರಿಸಲಾಗಿದೆ. ಸರಿ. 2, ಆ ಮಹಿಮೆಯು ಶಿಲುಬೆ ಅಂದರೆ ತ್ಯಾಗ ಮತ್ತು ನೋವಿನೊಂದಿಗೆ ಬೇರ್ಪಡಿಸಲಾಗದಂತೆ ಬೆಸೆದುಕೊಂಡಿದೆ. ನಾವು ಇದರ ಬಗ್ಗೆ ಮುಂದೆ ಇನ್ನಷ್ಟು ಮಾತಾಡೋಣ. ಒಂದು ನಿಮಿಷ, ನಾನಿಲ್ಲಿ ಒಂದು ವಿಷಯದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೇನೆ. ಹೇಳಿ. ನೀವು ದೇವರ ಮಹಿಮೆ ಸ್ವತಂತ್ರ, ಸ್ವಾವಲಂಬಿ ಅಂತ ವಿವರಿಸಿದಿರಿ. ಆದರೆ ಈಗ ದೇವರು ನನ್ನ ಮಗನ ಮಾತನ್ನು ಕೇಳಿರಿ ಅಂತ ಆಜ್ಞಾಪಿಸ್ತಿದ್ದಾನೆ. ಆತನಿಗೆ ನಮ್ಮ ಆರಾಧನೆ, ನಮ್ಮ ವಿಧೇಯತೆ ಬೇಕು ಅಂತ ಅನ್ಸತ್ತೆ. ಇದು ಮೊದಲಿನ ವಾದಕ್ಕೆ ವಿರುದ್ಧವಾಗಿಲ್ವೇ? ಆತನಿಗೆ ನಮ್ಮ ಅಗತ್ಯವಿಲ್ಲದಿದ್ದರೆ ನಮ್ಮಿಂದ ಏನನ್ನು ಯಾಕೆ ಬಯಸಬೇಕು? ಇದು ನ್ಯಾಯಯುತವಾದ ಪ್ರಶ್ನೆ. ಈ ವಿರೋಧಾಭಾಸವನ್ನು ಅರ್ಥಮಾಡಿಕೊಳ್ಳಲು ಈ ಮೂಲಗಳು ಒಂದು ಸುಂದರವಾದ ಹೋಲಿಕೆಯನ್ನು ಬಳಸುತ್ತವೆ. ಓಕೆ. ಸಸ್ಯಗಳು ಬದುಕಲು ಸೂರ್ಯನ ಬೆಳಕಿನ ಕಡೆಗೆ ತಿರುಗುತ್ತವೆ. ಸಸ್ಯಗಳು ತನ್ನ ಕಡೆಗೆ ತಿರುಗುವುದು ಸೂರ್ಯನ ಅಗತ್ಯವಲ್ಲ, ಅದು ಸಸ್ಯಗಳ ಅಗತ್ಯ. ಆಹಾ. ಸೂರ್ಯನಿಗೆ ಇದರಿಂದ ಯಾವ ಲಾಭವೂ ಇಲ್ಲ, ಆದರೆ ಸಸ್ಯಗಳು ಬದುಕುವುದೇ ಅದರಿಂದ. ಓಕೆ. ಅಂದ್ರೆ ಆರಾಧನೆ ಎನ್ನುವುದು ದೇವರಿಗೆ ನಾವು ಏನನ್ನೋ ಕೊಡುವುದಕ್ಕಿಂತ ಹೆಚ್ಚಾಗಿ ಆತನಿಂದ ನಾವು ಏನನ್ನೋ ಪಡೆದುಕೊಳ್ಳುವ ಕ್ರಿಯೆ ಅಂತನಾ? ನಿಖರವಾಗಿ. ಸೃಷ್ಟಿಗಳು ದೇವರನ್ನು ಆರಾಧಿಸಿದಾಗ ಮಾತ್ರ ಅತ್ಯಂತ ಸಂತೋಷವಾಗಿ, ಪರಿಪೂರ್ಣವಾಗಿ ಇರುವಂತೆ ಅವುಗಳನ್ನು ವಿನ್ಯಾಸಗೊಳಿಸಲಾಗಿದೆ ಅಂತ ಈ ಮೂಲಗಳು ಹೇಳ್ತವೆ. ದೇವರನ್ನು ಆರಾಧಿಸುವುದೆಂದ್ರೆ ಜೀವದ ಮೂಲದೊಂದಿಗೆ ಸಂಪರ್ಕದಲ್ಲಿರುವುದು. ಆ ಸಂಪರ್ಕ ಕಡಿತಗೊಂಡಾಗ ಸೃಷ್ಟಿಗಳು ತಮ್ಮೊಳಗಿನ ಕೊರತೆಯನ್ನು ನೀಗಿಸಿಕೊಳ್ಳಲು ಪರಸ್ಪರರನ್ನು ಶೋಷಿಸಲು ಶುರು ಮಾಡ್ತವೆ. ಅಂದ್ರೆ ದೇವರಿಂದ ಜೀವಶಕ್ತಿಯನ್ನು ಪಡೆಯದಿದ್ದಾಗ ಅವರು ಪರಸ್ಪರರಿಂದ ಅದನ್ನು ಕಸಿದುಕೊಳ್ಳಲು ಪ್ರಯತ್ನಿಸ್ತಾರಾ? ಅಧಿಕಾರ, ಸಂಪತ್ತು, ಕೀರ್ತಿ ಇವೆಲ್ಲವೂ ಆ ಮೂಲಭೂತ ಕೊರತೆಯನ್ನು ನೀಗಿಸಿಕೊಳ್ಳುವ ಪ್ರಯತ್ನಗಳೇ. ಹೌದು. ಇಲ್ಲಿ ಸೃಷ್ಟಿಕರ್ತನು ಭಯದಿಂದಲ್ಲ, ಪ್ರೀತಿಯಿಂದ ಆಳಲು ಬಯಸುತ್ತಾನೆ. ಆರಾಧನೆ ಅಂದ್ರೇನು? ಅತ್ಯಂತ ಮೌಲ್ಯಯುತವಾದುದನ್ನು ಗುರುತಿಸಿ ಗೌರವಿಸುವುದು ಅಷ್ಟೇ. ಸರಿ. ಸೃಷ್ಟಿಗಳು ಸೃಷ್ಟಿಕರ್ತನನ್ನೇ ಅತ್ಯಂತ ಮೌಲ್ಯಯುತ ಎಂದು ಗುರುತಿಸಿದಾಗ ಆತನು ಕೊಟ್ಟ ಪರಸ್ಪರ ಪ್ರೀತಿಸಿರಿ ಎಂಬ ಆಜ್ಞೆಯು ಎಲ್ಲರಿಗಿಂತ ಶ್ರೇಷ್ಠವಾಗುತ್ತದೆ. ಆಗ ಒಬ್ಬರನ್ನೊಬ್ಬರು ಶೋಷಿಸುವುದು ಅಸಾಧ್ಯವಾಗುತ್ತೆ. ಎಂದೇ ಜೀವಿಗಳನ್ನು ಸೃಷ್ಟಿಸಿದ ಹಾಗೆ ಕೇಳಿಸುತ್ತೆ, ಅದು ಅವುಗಳ ಒಳಿತಿಗೆಯಾದರೂ ಸಹ. ಈ ರೀತಿಯ ಒಂದು ಹೆಚ್ಚು ಸಿನಿಕಲ್ ದೃಷ್ಟಿಕೋನಕ್ಕೆ ಮೂಲಗಳಲ್ಲಿ ಏನಾದರೂ ಉತ್ತರ ಇದೆಯಾ? ಖಂಡಿತ ಇದೆ. ಅದಕ್ಕಾಗಿಯೇ ಇಲ್ಲಿರುವ ಇನ್ನೊಂದು ಹೋಲಿಕೆ ಬಹಳ ಮುಖ್ಯವಾಗುತ್ತೆ. ಮನುಷ್ಯರಾದ ನಾವು, ನಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳು ನಮ್ಮನ್ನು ಆರಾಧಿಸಬೇಕೆಂದು ನಿರೀಕ್ಷಿಸುತ್ತೇವೆಯಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲ. ಏಕೆಂದರೆ ಅವುಗಳಿಗೂ ನಮಗೂ ಇರುವ ಅಂತರ ಅಷ್ಟು ದೊಡ್ಡದು. ದೇವರು ಮತ್ತು ಸೃಷ್ಟಿಗಳ ನಡುವಿನ ಅಂತರ ಅದಕ್ಕಿಂತಲೂ ಅನಂತಪಟ್ಟು ದೊಡ್ಡದು. ಹಾಗಿದ್ರೂ ಆತನು ಸೃಷ್ಟಿಗಳ ಸಂಬಂಧವನ್ನು ಯಾಕೆ ಬಯಸುತ್ತಾನೆ? ಮೂಲಗಳ ಪ್ರಕಾರ ಅದು ಆತನ ಅಗತ್ಯವಲ್ಲ, ಆತನ ಕರುಣೆ. ಓಕೆ.
ಸೃಷ್ಟಿಗಳು ಪ್ರೀತಿಯಿಂದ ಬದುಕಬೇಕು ಎಂಬ ಒಂದೇ ಕಾರಣಕ್ಕಾಗಿ ಅವುಗಳಿಂದ ಆರಾಧನೆಯನ್ನು ಸ್ವೀಕರಿಸಲು ಆತನು ಇಷ್ಟಪಡುತ್ತಾನೆ. ಇದಕ್ಕಿಂತಲೂ ಮಿಗಿಲಾಗಿ ಆ ಸೃಷ್ಟಿಕರ್ತನೇ ಸೃಷ್ಟಿಗಳಿಗಾಗಿ ತನ್ನನ್ನು ತಾನು ತ್ಯಾಗ ಮಾಡ್ತಾನೆ ಅನ್ನೋದು ಇಲ್ಲಿನ ವಾದದ ಅತ್ಯುನ್ನತ ಹಂತ ಅನ್ಸುತ್ತೆ. ಖಂಡಿತ. ಯೋಹಾನ 12ನೇ ಅಧ್ಯಾಯದಲ್ಲಿ ಏಸು ತನ್ನ ಶಿಲುಬೆಗೇರುವುದನ್ನು ಮನುಷ್ಯಕುಮಾರನು ಮಹಿಮೆ ಹೊಂದುವ ಸಮಯ ಬಂತು ಎಂದು ಕರೆಯುತ್ತಾರೆ. ನಾನು ಮೊದಲೇ ಕೇಳಿದ ಹಾಗೆ ಮಹಿಮೆಯ ಪ್ರದರ್ಶನಕ್ಕೂ ನೋವು ಮತ್ತು ಸಾವಿಗೂ ಏನು ಸಂಬಂಧ? ಇಲ್ಲಿ ನಮ್ಮ ಮಹಿಮೆ ಎಂಬ ಪದದ ಕಲ್ಪನೆಯೇ ತಲೆಕೆಳಗಾಗುತ್ತಿದೆ. ಹೌದು, ನಮ್ಮ ಪ್ರಕಾರ ಮಹಿಮೆ ಅಂದ್ರೆ ಅಧಿಕಾರ, ಶಕ್ತಿ, ವೈಭವ, ವಿಜಯ. ಹೌದು. ಆದರೆ ಈ ಮೂಲಗಳ ಪ್ರಕಾರ ದೇವರ ಅತ್ಯುತ್ತಮ ಮಹಿಮೆ ಪ್ರಕಟವಾಗುವುದು ಆತನ ಸರ್ವಶಕ್ತಿಯ ಪ್ರದರ್ಶನದಲ್ಲಲ್ಲ, ಬದಲಿಗೆ ಆತನ ಸ್ವಯಂ ತ್ಯಾಗದಲ್ಲಿ. ಶಿಲುಬೆಯೇ ಸೃಷ್ಟಿಕರ್ತನೋ ಸೃಷ್ಟಿಗಳಿಗೆ ತನ್ನ ಪ್ರೀತಿಯನ್ನು ತೋರಿಸುವ, ತನ್ನನ್ನು ತಾನು ಪ್ರಕಟಪಡಿಸುವ ಅತ್ಯುತ್ತಮ ರೂಪ. ಅಂದರೆ ಅಧಿಕಾರದಿಂದ ಜಗತ್ತನ್ನು ಆಳುವುದಕ್ಕಿಂತ ಪ್ರೀತಿಗಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುವುದೇ ನಿಜವಾದ ಮಹಿಮೆ ಎಂಬುದು ಇದರ ತಿರುಳು. ಇದು ಮಹಿಮೆ ಅನ್ನೋ ಪದಕ್ಕೆ ನಾವು ಕೊಡುವ ಅರ್ಥವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ನಿಜ. ಸರಿ, ಈಗ ದೇವರ ಅಗ್ರಾಹ್ಯತೆಯ ಬಗ್ಗೆ ಮಾತಾಡೋಣ. ದೇವರು ಸಮಯ ಮತ್ತು ಆಕಾಶವನ್ನು ಮೀರಿದವನು. ಹಾಗಾಗಿ ನಾವು ಆತನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಹೇಳಲಾಗುತ್ತೆ. ಖಂಡಿತ. ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ನನ್ನ 5 ವರ್ಷದ ಸೋದರಳಿಯನಿಗೆ ನನ್ನ ಕೆಲಸದ ಬಗ್ಗೆ ವಿವರಿಸಲು ಪ್ರಯತ್ನಿಸಿದರೆ ನಾನು ಸ್ಪ್ರೆಡ್ಶೀಟ್ಗಳು, ಡೆಡ್ಲೈನ್ಗಳ ಬಗ್ಗೆ ಮಾತಾಡಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ನಾನು ಚಿಕ್ಕಪ್ಪ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಜನರಿಗೆ ಸಹಾಯ ಮಾಡ್ತಾರೆ ಅಂತಷ್ಟೇ ಹೇಳಬಲ್ಲೆ. ಒಂದು ಸಂಕೀರ್ಣವಾದ ವಾಸ್ತವವನ್ನು ಅವನಿಗೆ ಅರ್ಥವಾಗುವ ಸರಳ ರೂಪಕ್ಕೆ ಇಳಿಸಬೇಕು. ಮೂಲಗಳ ಪ್ರಕಾರ ದೇವರು ನಮಗಾಗಿ ಮಾಡುವುದು ಇದನ್ನೇ. ಅದಕ್ಕಾಗಿಯೇ ಎಜಿಕಿಯೇಲ್, ದಾನಿಯೇಲ ಮತ್ತು ಪ್ರಕಟಣೆ ಗ್ರಂಥಗಳಲ್ಲಿ ಬರುವ ದೇವರ ದರ್ಶನಗಳು ಅಕ್ಷರಶಃ ಭೌತಿಕ ವಿವರಣೆಗಳಲ್ಲ, ಬದಲಿಗೆ ಸಾಂಕೇತಿಕ ನಿರೂಪಣೆಗಳು ಅಂತ ಹೇಳಲಾಗುತ್ತದೆಯಾ? ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಪ್ರಕಟಣೆ ಗ್ರಂಥದಲ್ಲಿ ದೇವರನ್ನು ಪಚ್ಚೆ ಮತ್ತು ಮಾಣಿಕ್ಯಕ್ಕೆ ಹೋಲಿಸಲಾಗಿದೆ. ಅದು ದೇವರು ನಿಜವಾಗಿಯೂ ಹರಳುಗಳಾಗಿ ಕಾಣುತ್ತಾನೆ ಎಂದಲ್ಲ. ಅಲ್ಲ, ಖಂಡಿತ ಅಲ್ಲ. ಬದಲಿಗೆ ಆತನ ಮಹಿಮೆಯ ತೇಜಸ್ಸನ್ನು ವರ್ಣಿಸಲು ಮನುಷ್ಯನ ಭಾಷೆಯಲ್ಲಿ ಸಿಗುವ ಅತ್ಯಮೂಲ್ಯ ಪದಗಳನ್ನು ಬಳಸಲಾಗಿದೆ ಅಷ್ಟೇ. ಸರಿ. ನೀವು ಕೋಡ್ ಅಥವಾ ಸರ್ವರ್ಗಳ ಬಗ್ಗೆ ಮಾತಾಡಲು ಸಾಧ್ಯವಿಲ್ಲ. ನೀವು ಅವರಿಗೆ ಅರ್ಥವಾಗುವ ರೂಪಕಗಳನ್ನು ಬಳಸಬೇಕು. ಇಡೀ ಪ್ರಪಂಚದ ಪುಸ್ತಕಗಳನ್ನು ಹಿಡಿದಿಟ್ಟುಕೊಳ್ಳುವ ಮಾಂತ್ರಿಕ ಗ್ರಂಥಾಲಯ ಅಥವಾ ಕಥೆಗಳ ಅದೃಶ್ಯ ಜಾಲ. ಒಳ್ಳೆ ಹೋಲಿಕೆ. ಎಜೆಕಿಯೇಲ್ ಅಥವಾ ಪ್ರಕಟಣೆಯಲ್ಲಿನ ವಿವರಣೆಗಳು ಹಾಗೆಯೇ. ಅವು ಸಿಂಹಾಸನ, ರತ್ನಗಳು ಮತ್ತು ಪೌರಾಣಿಕ ಜೀವಿಗಳನ್ನು ಬಳಸುವುದು ದೇವರು ಅಕ್ಷರಶಃ ಹಾಗೆ ಕಾಣುತ್ತಾನೆ ಎಂದಲ್ಲ, ನಮ್ಮ ಗ್ರಹಿಕೆಗೆ ಮೀರಿದ ವಾಸ್ತವವನ್ನು ಸೂಚಿಸಲು ಅಷ್ಟು ಭವ್ಯವಾದ ಭಾಷೆ ಬೇಕಾಗಿದೆ. ಇದೇ ರೀತಿ ದೇವರು ತಾನು ಬಯಸಿದಷ್ಟು ಮಾತ್ರ ತನ್ನನ್ನು ಪ್ರಕಟಪಡಿಸ್ತಾನೆ ಅನ್ನೋದು ಕೂಡ ಮುಖ್ಯಲ್ವಾ? ದಾನಿಯೇಲನಿಗೆ ಸಿಕ್ಕ ದರ್ಶನದ ಕಥೆ ನನಗೆ ನೆನಪಾಗ್ತಿದೆ. ಹೇಳಿ. ದಾನಿಯೇಲನು ಮಾತ್ರ ಆ ದರ್ಶನವನ್ನು ನೋಡಿದನು. ಆದರೆ ಅವನ ಜೊತೆಗಿದ್ದವರು ಏನೂ ನೋಡ್ಲಿಲ್ಲ. ಆದರೂ ಅವರು ಭಯದಿಂದ ನಡುಗೆ ಓಡಿಹೋದರು. ಇದು ದೇವರ ಪ್ರಕಟಣೆಯ ಸ್ವರೂಪವನ್ನು ಅದ್ಭುತವಾಗಿ ತೋರಿಸುತ್ತೆ. ಮಹಿಮೆಯನ್ನು ತೋರಿಸುವನೂ ಅವನೇ, ಅದನ್ನು ನೋಡುವಂತೆ ಮಾಡುವನೂ ಅವನೇ. ಸೃಷ್ಟಿಗಳು ತಮ್ಮ ಸ್ವಂತ ಪ್ರಯತ್ನದಿಂದ ದೇವರನ್ನು ಅರಿಯಲು ಸಾಧ್ಯವಿಲ್ಲ. ಈ ಮೂಲಗಳ ಪ್ರಕಾರ ದೇವರು ಪವಿತ್ರಾತ್ಮನ ಮೂಲಕ ತಿಳಿಸಿದಷ್ಟನ್ನು ಮಾತ್ರ ನಾವು ಅರಿಯಬಲ್ಲೆವು. ನಮ್ಮ ತಿಳುವಳಿಕೆಯ ಮಿತಿಗಳನ್ನು ಆತನೇ ನಿರ್ಧರಿಸುತ್ತಾನೆ ಮತ್ತು ಆತನನ್ನು ಅರಿಯುವ ಜ್ಞಾನವನ್ನು ಆತನೇ ಕೊಡುತ್ತಾನೆ. ಹಾಗಾದರೆ ಇವತ್ತಿನ ನಮ್ಮ ಈ ಸುದೀರ್ಘ ಚರ್ಚೆಯಿಂದ ನಾವು ದೇವರ ಮಹಿಮೆಯ ಬಗ್ಗೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನು ಪಡೆದಿದ್ದೇವೆ. ಆತನ ಮಹಿಮೆ ಸ್ವತಂತ್ರ, ಸಂಪೂರ್ಣ ಮತ್ತು ಬದಲಾಗದು. ಹೌದು. ಅದು ಕೇವಲ ಶಕ್ತಿ ಪ್ರದರ್ಶನವಲ್ಲ, ಬದಲಿಗೆ ಸೃಷ್ಟಿಯ ಉಳಿತಿಗಾಗಿ ಪ್ರೀತಿ ಮತ್ತು ತ್ಯಾಗದ ಮೂಲಕ ಪ್ರಕಟಗೊಂಡಿದೆ. ನಮ್ಮಿಂದ ಆರಾಧನೆಯನ್ನು ಬಯಸುವುದು ಆತನ ಅಗತ್ಯಕ್ಕೆಲ್ಲ, ಬದಲಿಗೆ ನಾವು ಜೀವದ ಮೂಲದೊಂದಿಗೆ ಸಂಪರ್ಕದಲ್ಲಿರಲಿ ಎಂಬ ಕರುಣೆಗಾಗಿ. ಹೌದು. ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಾವು ಚರ್ಚೆ ಶುರು ಮಾಡಿದ ವಿರೋಧಾಭಾಸ ಬಗೆಹರಿಯುತ್ತೆ. ದೇವರು ಸ್ವಾವಲಂಬಿಯಾಗಿದ್ದರೂ ಆತನು ಪ್ರೀತಿಯಿಂದ ಸಂಬಂಧವನ್ನು ಬಯಸುತ್ತಾನೆ. ಆತನು ಸರ್ವಶಕ್ತನಾಗಿದ್ದರೂ ತನ್ನ ಮಹಿಮೆಯನ್ನು ತ್ಯಾಗದ ಮೂಲಕ ಪ್ರಕಟಪಡಿಸ್ತಾನೆ. ಅಂತಿಮವಾಗಿ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟೋಗೋಣ. ಖಂಡಿತ. ಈ ಮೂಲಗಳ ಕೇಂದ್ರವಾದವೆಂದರೆ ಸೃಷ್ಟಿಕರ್ತನು ತನ್ನನ್ನು ಕೇವಲ ತನ್ನ ಸೃಷ್ಟಿಯ ಅದ್ಭುತಗಳ ಮೂಲಕ ಮಾತ್ರವಲ್ಲ, ಬದಲಾಗಿ ತನ್ನ ಸ್ವಯಂ ತ್ಯಾಗದ ಮೂಲಕ ಅತ್ಯಂತ ಮಹಿಮಾನ್ವಿತವಾಗಿ ಪ್ರಕಟಿಸಿಕೊಳ್ಳುತ್ತಾನೆ.
ಹಾಗಾದ್ರೆ ಸೃಷ್ಟಿಕರ್ತನ ತ್ಯಾಗವೇ ಆತನ ಪರಮೋಚ್ಚ ಮಹಿಮೆ ಆದರೆ ಮಹಿಮೆ ಎಂಬ ಪದದ ಬಗ್ಗೆ ನಮ್ಮ ಸಮಾಜದಲ್ಲಿರುವ ತಿಳುವಳಿಕೆ ಅಂದ್ರೆ ಅಧಿಕಾರ, ಸಂಪತ್ತು, ಕೀರ್ತಿ ಮತ್ತು ವೈಭವಕ್ಕೆ ಸಂಬಂಧಿಸಿದ ನಮ್ಮ ಕಲ್ಪನೆಗಳು ಹೇಗೆ ಬದಲಾಗಬೇಕು? ನಿಜವಾದ ಮಹಿಮೆ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಮರುಚಿಂತನೆ ಮಾಡಬೇಕು.